ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು. ವಾಲ್ಮೀಕಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣವನ್ನು ಆರೋಪಿಸಿ ಮೈಸೂರಿನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಡೈರಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆಯ ರ್ಯಾಲಿ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿಯ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಚಿಕ್ಕರಂಗನಾಯಕ ಅವರು ಮಾತನಾಡಿ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ಹಣವನ್ನು ಹಗರಣ ಮಾಡಿದ್ದಾರೆ. ಸುಮಾರು 187 ಕೋಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ದಲಿತರು ಮತ್ತು ಹಿಂದುಳಿದವರ ಖಾತೆಗೆ ಕಾಂಗ್ರೆಸ್ ಸರ್ಕಾರ ಕನ್ನ ಹಾಕುತ್ತಿದ್ದಾರೆ. ಜನರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ, ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಮ್ಮ ಪರಿಶಿಷ್ಟ ಪಂಗಡದ ಹಣವನ್ನ ರಾಜ್ಯಾದ್ಯಂತ ನಮ್ಮ ಬಿಜೆಪಿ ಎಸ್ಟಿ ಮೋರ್ಚಾ ಘಟಕದಿಂದ ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖ್ಯ ಕಾರ್ಯಕ್ರಮವನ್ನು ಭಾಗವಹಿಸಿರ್ತಕ್ಕಂಥ ನಮ್ಮ ನಗರಾಧ್ಯಕ್ಷರಾದಂಥ ನಾಗೇಂದ್ರಣ್ಣವರೇ, ಗ್ರಾಮಾಂತರ ಅಧ್ಯಕ್ಷರಾದಂಥ ಮಾದೇಸ್ವಾಮಿ ಅವರೇ, ನಮ್ಮ ಶಾಸಕರಾದಂಥ ಶ್ರೀವತ್ಸ ಅವರೇ, ನಮ್ಮ ಮುಖಂಡರಾದಂಥ ಪೊಲೀಸ್ಜಿ ಅವರೇ ಮತ್ತು ಎಲ್ಲ ಮಾದಯ್ಯನವರೇ, ಎಲ್ಲ ತಾಲೂಕಿನ ಮುಖಂಡರುಗಳೇ, ಎಸ್ಟಿ ಮೋರ್ಚಾದ ಪದಾಧಿಕಾರಿಗಳೇ, ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ದಲಿತರು ಹಿಂದುಳಿದವರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಇವತ್ತು ಅವರು ಕನ್ನ ಹಾಕಿರೋದು ಯಾರಿಗೆ ಅಂದ್ರೆ ನಮ್ಮ ದಲಿತರು ಹಿಂದುಳಿದವ್ರಿಗೆ. ಇವತ್ತು ನಮ್ಮ ಎಸ್ಟಿ ದುಡ್ಡು ಏನು ಬೋರ್ವೆಲ್ಗೆ ಸಾಮಾನ್ಯ ಒಂದು ಇದನ್ನ ಲೋನ್ ತಗೊಳಕ್ಕೆ ಸಮುದಾಯ ಭವನ ಕಟ್ಟುವಂಥ ದುಡ್ಡು ಮತ್ತೆ ಕೇವಲ ಒಂದು ಸ್ವಯಂ ಉದ್ಯೋಗ ಇಂಥ ಗಂಗಾ ಕಲ್ಯಾಣ ವ್ಯವಸಾಯಕ್ಕೆ ಇಂಥ ಸಣ್ಣ ಪುಟ್ಟ ದುಡ್ಡಿಗೆ ಇವತ್ತು ಕನ್ನ ಹಾಕಿ ಸಿದ್ದರಾಮಯ್ಯವರು ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಇವರನ್ನ ಕ್ಷಮಿಸಲ್ಲ ಇವರು ಕೂಡ. ಯಾಕೆಂದ್ರೆ ಬಡವರ ದುಡ್ಡು ತಿನ್ಬೇಕ್ರಿ ಇವರು. ತಮ್ಮ ಗ್ಯಾರಂಟಿಗಳನ್ನ ಪೂರೈಸಕ್ಕೋಸ್ಕರ ಇವತ್ತು 11,000 ಕೋಟಿ ನಮ್ಮ 11,000 ಕೋಟಿನ ನಮ್ಮ ಅನುದಾನನ ಇವರು ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ರು. ಆಗಲೇ ಎಚ್ಚೆತ್ಕೋಬೇಕಾಗಿತ್ತು. ಇವತ್ತು ಈ ಹಗರಣ ಆಯ್ತಿರಲಿಲ್ಲ. ಅವತ್ತು ಕೂಡ ನಮ್ಮ ಬಿಜೆಪಿ ಹೋರಾಟ ಮಾಡಿದ್ರು, ಜನ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನೋಡಿ, ಅವತ್ತು ಇದ್ರ ಪರಿಣಾಮ ಇವತ್ತು 187 ಕೋಟಿ ರೂಪಾಯಿ ಹಗರಣ ಕೂಡ ಇವತ್ತು ದುಡ್ಡು ದೋಚಿದ್ದಾರೆ. ಈ ದುಡ್ಡು ಎಲ್ಲೋಗಿದೆ? ಶಾಪ್ಗಳಿಗೆ, ಬಾರ್ಗಳಿಗೆ ಇಂಥದ್ರ ಮುಖಾಂತರ ಹೋಗಿ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ನಿಮಗೆ ನಾಚಿಕೆ ಹಾಕ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದು ನಮ್ಮ ಇವ್ರ ಹತ್ರ ಓದಿ ತಿಂದು ಮೇಕೆಗೊಳಿಸ್ತಂತ ಆ ಥರ ಇವತ್ತು ಸಿದ್ದರಾಮಯ್ಯ ಅವರು ಕೇವಲ ಇವರು ಸಚಿವರನ್ನ ರಾಜೀನಾಮೆ ಕೊಟ್ಟದ್ದಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ ಸ್ವಾಮಿ? ನಿಮ್ಮ ಹತ್ರ ಇದೆ. ನಿಮ್ಮ ಒಂದು ಅಂಕಿತ ಇದ್ದರೆ, ನಿಮ್ಮ ಆದೇಶ ಇದ್ದರೆ, ನಿಮ್ಮ ಗಮನಕ್ಕೆ ಬರ್ತಾರೆ ಯಾವ ರೀತಿ 187 ಕೋಟಿ ಹೋಯ್ತು. ಇದು ತನಿಖೆ ಆಗ್ಬೇಕು, ತಕ್ಕ ಶಿಕ್ಷೆ ಆಗ್ಬೇಕು. ಇದು ನೈತಿಕ ಒಳವತ್ತು ತಾವು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ಪಕ್ಷದಲ್ಲಿ ಇವತ್ತು ನಾಯಕ ಜನಾಂಗ ಏನು ಕೇಳಲ್ಲ. ಈ ಜನಾಂಗ ಏನು ನಟ್ರು ಅಂತ ತಿಳ್ಕೊಂಡು ಈ ಜನಾಂಗಕ್ಕೆ ನೀವು ಮೋಸ ಮಾಡಕ್ಕೆ ಹೊರಟಿದಾರಲ್ಲ. ನೀವು ಹೇಳೋದು ಬಾಯಲ್ಲಿ ಹೇಳ್ದಂಗೆ ಹೇಳೋದು ಮಾಡೋದು ನೋಡ್ರೆ ಈ ಥರದ ಕೆಲಸ. ದಲಿತ ಹಿಂದುಳಿದವ್ರಿಗೆ ಇವರು ಮೋಸ ಮಾಡ್ತಕ್ಕಂಥ ಕೆಲಸ. ಇವತ್ತೇನ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇವತ್ತು ಉಗ್ರವಾಗಿ ಇನ್ನು ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಬೋಲೋ ಭಾರತ್ ಮಾತಾ ಕಿ.